ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತು ನಾನು ದೇವ್ರಿಗೆ ಏರಿಸಿರೋ ಹೂವನ್ನ ಬಿಸಾಕಿದ್ಲಿ ಅವನ್ನ ನಾವು ಸ್ಟೋರ್ ಮಾಡ್ಕೊಂಡು ಒಣಗಿಸಿ ಧೂಪ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ. ಧೂಪ ನೋಡ್ರಿ ಎಷ್ಟು ಚಂದ ಹೋಗಿ ಬರತೈತಿ, ಮಸ್ತ್ ಐತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಈಗ ನೋಡ್ರಿ, ನಾನು ಎಲ್ಲ ಹೂವನ್ನ ಒಣಗಿಸಿ ಇಟ್ಕೊಂಡೇನಿ. ಇವಿಷ್ಟೆಲ್ಲ ಇನ್ನೂ ಹೂವು ಭಾಳ ಅದಾವು. ಈ ಕಡೆ ನಾನು ಆಕಳ ಸಗಣಿ ತೊಗೊಂಡೇನಿ, ಸ್ವಲ್ಪ ಊದು ತೊಗೊಂಡೇನಿ. ಈ ಕಡೆ ನೋಡ್ರಿ, ಚಕ್ಕೆ, ಯಾಲಕ್ಕಿ, ಲವಂಗ, ಪಲಾವ್ ಎಲೆ, ಕರ್ಪೂರ ಮತ್ತು ಪಚ್ಚ ಕರ್ಪೂರನ ತೊಗೊಂಡೇನಿ. ಇಷ್ಟು ಬೇಕ್ರಿ. ಈಗ ಇದನ್ನೆಲ್ಲ ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಇದ್ರಾಗ ಊದನ್ನ ಮಿಕ್ಸರ್ಗೆ ಹಾಕಬೇಡ್ರಿ. ನಾನು ಊದನ್ನ ಮಿಕ್ಸರ್ಗೆ ಹಾಕಿದ್ದೀನಿ, ಮಿಕ್ಸರ್ಗೆಲ್ಲ ಅಂಟ್ಕೊಂಡ್ಬಿಟ್ಟು. ಸೊ ಹಾಗಾಗಿ ಊದನ್ನ ನೀವು ಕಲ್ಲೇ ಜಜ್ಕೊರಿ. ಈ ಮಿಕ್ಕಿದ್ದು ಉಳಿದಿದ್ದೆಲ್ಲ ಏನೈತಿಲ್ಲ ಅದನ್ನು ನೀವು ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊರಿ. ನಮ್ಮ ಸಾನು ನನಗೆ ಹೆಲ್ಪ್ ಮಾಡತ್ತಾಳು. ಇದು ಕುಳ್ಳು ಐತಲ್ಲ, ಇದನ್ನು ನೀವು ಪೌಡ್ರ್ ಮಾಡ್ಕೊರಿ. ಕಲ್ಲಲ್ಲೇ ಕುಟ್ರೆ ಅದೇನು ಪೌಡ್ರ್ ಆಗ್ತೈತಿ, ಇಲ್ಲಾಂದ್ರೆ ಮಿಕ್ಸರ್ಗೆ ಹಾಕೋಬೋದು. ಊದನ್ನ ಮಾತ್ರ ಮಿಕ್ಸರ್ಗೆ ಹಾಕಕ್ಕೆ ಹೋಗಬೇಡ್ರಿ, ಅದನ್ನು ಕಲ್ಲೇ ಕುಟ್ಟಿ ಪೌಡ್ರ್ ಮಾಡ್ಕೊರಿ. ಈಗ ನೋಡಿರಿ, ನಾನು ಎಲ್ಲ ಪೌಡ್ರ್ ಮಾಡಿದ್ದೀನಿ. ಈಗ ಇದು ಹೂವಿಂದನೂ ಎಲ್ಲ ನಾನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ನಾವು ಇದು ಊದೋದು ಎಲ್ಲ ಐತಲ್ರಿ, ಊದ ಕಪ್ರ ಎಲ್ಲ ಇದನ್ನು ನಾನು ಹಾಕತ್ತೇನೆ. ಇದು ನೋಡಿರಿ, ಸಗಣಿ ಈಗ ನಾನು ಪೌಡ್ರ್ ಮಾಡ್ಕೋತೇನೆ. ಈಗ ಇದನ್ನು ನಾನು ಹಾಕಾಕತ್ತೇನೆ. ಇದಕ್ಕೆ ಇದನ್ನೆಲ್ಲ ನಾವು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತುಪ್ಪ ಬೇಕ್ರಿ. ಇದಕ್ಕೆ ನಾನು ಒಂದು 5-6 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೇನೆ. ಎಷ್ಟು ತುಪ್ಪ ಇದೆಲ್ಲ ಐತಲ್ರಿ, ದೈವಿಕ ಸಂಕೇತ ಎಲ್ಲನೂ ನಾವು ಹಾಕಿ ಧೂಪ ಹಚ್ಚಿದ್ರೆ ಒಳ್ಳೆ ಪರಿಮಳ ಬರ್ತೈತಿ. ನನಗಂತೂ ಈ ಧೂಪ ಭಾಳ ಇಷ್ಟ ಆಯಿತು. ಮೊದಲು ಏನೈತೆಲ್ಲ ನಾವು ತುಪ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ್ರಿ. ನಮ್ಗೆ ಧೂಪ ಮಾಡೋಕ್ಕೆ ಬರಬೇಕು, ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಈಗ ಒಮ್ಮೆ ನೀರು ಹಾಕಿ ಕಲಿಸ್ಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ನಮ್ಗೆ ಧೂಪ ಮಾಡೋ ಹದ ಬರ್ತೈತಿ. ಈಗ ನೋಡಿರಿ, ನಾನು ಇದನ್ನ ಉಳ್ದಿದ್ದು ಸ್ವಲ್ಪ ಎಲ್ಲ ಪೇಸ್ಟ್ ಹಾಕ್ಕೊಳಕತ್ತೀನಿ. ಅದು ನೋಡಿರಿ, ಹಂಗೆ ಗಟ್ಟಿ ಆಗಿಬಿಟ್ಟೈತಿ. ಆ ತಪ್ಪನ್ನ ನೀವು ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ನಂದು ಇದು ಮಿಕ್ಸರ್ ಹಾಳಾಯಿತು. ಸೊ ನೋಡಿರಿ, ಈಗ ನಾನು ಈ ಥರ ಕಲಿಸ್ಕೊಂಡೇನಿ. ಇಷ್ಟಿದ್ರೆ ಸಾಕು. ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡೆ ಈ ಥರ ಒತ್ಕೋಬೇಕು ಕೈಗೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೋಬೋದು. ನಾನು ಧೂಪ ಅಂಗಡಿಯೊಳಗೆ ಹೆಂಗೆ ಸಿಗ್ತಲ್ಲ ಆ ಶೇಪ್ ನಾನು ಮಾಡಾಕತ್ತೇನೆ. ನೋಡಿರಿ ಎಷ್ಟು ಚಂದ ಬರ್ತಾವೆ. ನೋಡಿರಿ, ಇನ್ನೊಂದು ಶೇಪ ಈ ಥರ ಬೇಕಂದ್ರೆ ಈ ಥರ ಮಾಡ್ಕೋಬೋದು. ಈಗ ಎಲ್ಲ ಭಾಳ ಆಗ್ತಾವ್ರಿ. ನಂದು ಭಾಳ ಇದಿತ್ತು, ದೇವ್ರ ಹೂವು ಭಾಳ ಇತ್ತು. ಸೊ ಹಾಗಾಗಿ ಭಾಳ ಆಗಿದಾವೆ ನನಗೆ. ಈಗ ಇದನ್ನೆಲ್ಲ ನಾನು ಬಿಸಿಲಿಗೆ ಒಣಗಿಸ್ತೇನೆ. ನೋಡಿರಿ, ಈ ಥರ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕಿಲ್ಲ ಆ ಥರ ನೀವು ಮಾಡ್ಕೋಬೋದು. ನೋಡಿರಿ, ಇದನ್ನೆಲ್ಲ ಮಾಡಿ ನಾನೀಗ ಬಿಸಿಲಿಗೆ ಒಣಗಾಕಿಡತ್ತೀನಿ. 1-2 ದಿನ ಒಣಗಿಸಿರ ಫುಲ್ ಒಣಗ್ತಾವ್ರಿ. ಹಸಿ ಮಾಡಿ ಒಣಗಿಸ್ಬೇಡ್ರಿ. ಮಾಡಿದ ತಕ್ಷಣ ಒಣಗಾಕಿಡಬೇಕು, ಇಲ್ಲಾಂದ್ರೆ ಬೂಸರು ಬಂದಂಗೆ ಆಗ್ತಾವೆ. ಸೊ ನೋಡಿರಿ, ಈಗ ಇವೆಲ್ಲ ಒಣಗಿದಾವು. ಇವತ್ತು ಹೆಂಗೋ ಶುಕ್ರವಾರ ಐತಿ, ದೇವರಿಗೆ ಒಂದು ಧೂಪ ಹಚ್ಚಿ ಬಿಡೋಣಂತ. ನೋಡಿರಿ, ಈಗ ನಾನು ಧೂಪ ಹಚ್ಚಾಕತ್ತೇನೆ. ನೋಡಿರಿ ಎಷ್ಟು ಚಂದ ಹೋಗಿ ಬರ್ತೈತಿ. ನೀವು ಅಂಗಡಿಯೊಳಗೆ ಯಾವ ಥರ ಧೂಪ ತಂದಿರ್ತೀರಿ, ಯಾವ ಥರ ಹೊಗೆ ಬರ್ತದೆ, ಸ್ಮೆಲ್ ಬರ್ತದೆ, ಅದಕ್ಕಿಂತ ಮಸ್ತ್ ಬರ್ತೈತೆ ರೀ. ಇದೆಲ್ಲ ಪ್ಯೂರ್ ಇರ್ತೈತೆ ರೀ. ಅಂಗಡಿಯೊಳಗೆ ಕೆಮಿಕಲ್ ಅದು ಇದು ಮಿಕ್ಸ್ ಮಾಡಿರ್ತಾರೆ. ನಮ್ಮ ಮನೆಯೊಳಗೆ ಹೋಮ್ ಮೇಡ ಏನು ಮಿಕ್ಸ್ ಮಾಡಿರಂಗಿಲ್ಲ. ಸೂಪರ್ ಅಂದ್ರೆ ಸೂಪರ್ ಐತಿ. ನಿಮಗೂ ಬೇಕು ಅಂದ್ರೆ ಒಂದು ಸತಿ ನೋಡಿ ಮಾಡಿರಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಇದ್ರ ಲಿಂಕ್ ಬೇಕು ಅಂದ್ರೆ, ಇದು ಧೂಪ ಹಾಕತ್ತೇನಲ್ರಿ, ಇದ್ರ ಲಿಂಕ್ ನಿಮ್ಗೆ ಏನಾದರೂ ಬೇಕಂದ್ರೆ ನನ್ನ ಕಮ್ಯುನಿಟಿ ಪೋಸ್ಟನ್ನು ಚೆಕ್ ಮಾಡಿರಿ, ಅಲ್ಲಿ ಲಿಂಕ್ ಇರ್ತೈತಿ. ನೀವು ಅದನ್ನು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಇದನ್ನ ನೋಡಿರಿ, ಆರಾಮಾಗಿ ನಾವು ಹಿಡ್ಕೋಬೋದು. ಬೇರೆ ಹಿಂಗೆ ಕಟ್ಟಿಗೆ ತೊಗೊಂಬಂದ್ರೆ ಏನಾಗ್ತೈತಿ, ಅದನ್ನ ಹಿಡ್ಕೊಳಕ್ಕೆ ಬರೋಂಗಿಲ್ಲ. ಸೊ ಇದಕ್ಕೆ ಹಿಂದೆ ಹ್ಯಾಂಡಲ್ ಕೊಟ್ಟಾರ, ನಾವು ಹಿಡ್ಕೊತ ಮನೆಯೆಲ್ಲ ಆರಾಮಾಗಿ ಧೂಪ ಹಾಕ್ಬೋದು.